ಈಗ ನನ್ನ ಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿನ ನಾವು ಅಧಿಕ ಮಾಸದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪೂರ್ಣ ಫಲ ಕೊಡ್ತೇವೆ ಅಂತ ನನಗನ್ನಿಸ್ತಾ ಇರ್ತೀವಿ. ಇದೇ ವಾರದಲ್ಲೇ ಶ್ರೀಮಾತೆಯವರು ಮಾತಾಜಿಯವರು ಬಂದರು. ಶ್ರೀಮಾತೆಯವರು ಕೂಡ ನಮ್ಮ ಮಾತಾಜಿ ಅಂದ್ಕೋಬೇಕು ನಾವು. ಶ್ರೀಮಾತೆಯರು ಹೆಂಗಿದ್ದಾರೆ ಗೊತ್ತಿಲ್ಲ. ನಾವು ಫೋಟೋದಲ್ಲಿ ನೋಡಿ ನನ್ನ ಮಾತಾಜಿ ನೋಡಿದ ತಕ್ಷಣ ಅಂದೆ, ಮಾತಾಜಿ ಕಾಯ ರೂಪದಲ್ಲಿ ಛಾಯಾ ರೂಪದಲ್ಲಿ ನೀವೇ ನನಗೆ ಗೊತ್ತಿಲ್ಲ. ಅವ್ರು ನೋಡಿ ಶ್ರೀಮಾತೆ ಅವರೇ ಅಂದರೆ ಹೌದು ಅಂತೀವಿ, ಬೇರೆಯವ್ರ ತೋರಿಸಿ ಶ್ರೀಮಾತೆ ಅಂದರೆ ಹೌದು ಅಂತೀವಿ. ನನಗಂತೂ ಗೊತ್ತಿರಲಿಲ್ಲ. ಈಗ ಛಾಯಾರೂಪದಲ್ಲಿ ಕಾಯಾರೂಪದಲ್ಲಿ ಬಂದಿದ್ದೀರಿ ಮಾತಾಜಿ, ನೀವೇ ಶ್ರೀಮಾತೆಯರು ಅಂತ ಮೊದಲನೇ ದಿನ ಅವರು ಹೇಳಿ ನೋಡಿದ ತಕ್ಷಣ ನನಗೆ ಇವರೇ ಶ್ರೀಮಾತೆ ಅನ್ನೋ ಭಾವನೆ ಬಂದುಬಿಟ್ಟಿತ್ತು. ಎಷ್ಟು ಸಾರಿ ಕರೆದಿದ್ದೆ ಬನ್ನಿ ಮಾತಾಜಿ ಅಂದರೆ ಬರಲಿಲ್ಲ. ಭಗವಂತ ಯಾಕೆ ನಮ್ಮನ್ನು ಸತಾಯಿಸ್ತಾನೆ ಅನ್ನೋದಕ್ಕೆ ನನಗೆ ಇದೇ ಒಂದು ಉದಾಹರಣೆ. ಕಾಯಬೇಕು ನಾವು, ಕಾದರೆ ಮಾತ್ರ ನಮ್ಗೆ ಅದ್ರ ಫಲ ಏನು ಅಂತ ಗೊತ್ತಾಗುತ್ತೆ. ಕೊನೆಗೆ ಅಧಿಕ ಮಾಸದಲ್ಲಿ ಬಂತು. ಅಧಿಕ ಮಾಸದಲ್ಲಿ ನಾವು ಎಷ್ಟು ಇಂಥ ಮಹಾತ್ಮರ ಜೊತೆ ಇದ್ಕೊಂಡು ಇಂಥ ಸೇವೆಗಳನ್ನ ಪೂಜೆಗಳನ್ನ ಮಾಡ್ತೀವೋ ಅಷ್ಟು ಫಲ ಕೊಡುತ್ತೆ ಅಂತ ಮಾತಾಜಿಯವರನ್ನು ಅವಾಗಲೇ ಬಂದು ನಾವು ಮಾತಾಜಿಯವರು ಏನು ಮಾತಾಡಿದ್ರು, ದೇಹಕ್ಕೆ ಎಲ್ಲರೂ ಆಹಾರ ಕೊಡ್ತಾರೆ, ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಹೇಳ್ಕೊಡ್ತಾರೆ. ಆದರೆ ನಮ್ಮ ಮನಸ್ಸಿಗೆ ಯಾವ ಥರದ ಆಹಾರ ಬೇಕು ಅಂತ ಆಹಾರಗಳು ಎಲ್ಲಿ ಸಿಗುತ್ತೆ, ಇಂಥ ಸತ್ಸಂಗದಲ್ಲೇ ಸಿಗೋದು ಅಂತ ಹೇಳ್ಬಿಟ್ಟು ನಮಗೆ ಮಾತಾಜಿಯವರು ಅವತ್ತಿನ ದಿನ ಚೆನ್ನಾಗಿ ಹೇಳಿ ನಮ್ಮನ್ನೆಲ್ಲ ಭಗವಂತನ ಕಡೆಗೆ ಕರ್ಕೊಂಡು ಹೋಗಿದ್ದು. ಇವತ್ತಿನ ದಿನ ಸ್ವಾಮೀಜಿಯವರು ಎಷ್ಟು ಸಾರಿ ಕರೆದ್ರೆ ಸತ್ಸಂಗಕ್ಕೋಸ್ಕರ ಕರೆದ್ರೆ ಬಂದಿರಲಿಲ್ಲ, ಸುಮ್ಮನೆ ಬಂದಿದ್ರು. ಒಂದು 2-3 ಸಾರಿ ಬಂದು ಹೋಗಿದ್ರು. ಇದೇಕ್ಕೋಸ್ಕರ ಬರೋಣಮ್ಮ ಮೊನ್ನೆ ಹೋದ್ವಾರ ಮಂಗಳವಾರ ಸತ್ಸಂಗದಲ್ಲಿ ಅಮ್ಮ ಮನೆಗೆ ಬರ್ತೀನಿ ಮಗಳಿದ್ದಾಳ ಅಂದರು. ಮತ್ತೆ ಸ್ವಾಮೀಜಿ ನೀವು ಸುಮ್ಮನೆ ಏನಕ್ಕೆ ಬರ್ತೀರ, ಸತ್ಸಂಗಕ್ಕೆ ಬರ್ರಿ, ಮಗಳೇ ಇರ್ತಾಳೆ ಮತ್ತೆ ಹಳೆಯನ್ನ ಕರೆಸ್ತೀನಿ, ಅವತ್ತು ಬಂದಿರ್ತಾರೆ ಇಬ್ಬರು ಇರ್ತಾರೆ, ಬನ್ನಿ ಸ್ವಾಮೀಜಿ ಅಂತ ಹೇಳಕ್ಕೆ ಆಯಿತು ಅಂತ ಒಪ್ಕೊಂಡು ಇವತ್ತಿನ ದಿನ ಬಂದು ನಮಗೆ ಅನನ್ಯ ಭಕ್ತಿ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನಾವು ಭಗವಂತನ ಹೆಂಗೆ ಹೊಲಿಸ್ಕೋಬೇಕು, ಏಕಾಂತವಾಗಿ ಯಾವ ರೀತಿ ಹೊಲಿಸ್ಕೋಬೇಕು. ನಮ್ಗೆ ಏಕಾಂತ ಇರೋಕ್ಕಾಗಲ್ಲ, ಏಕಾಗ್ರತೆ ಮೂಲಕ ಹೆಂಗೆ ಹೊಲಿಸ್ಕೋಬೇಕು ಅದು ಬೇಡ, ಭಕ್ತಿಯಿಂದ ಅದು ಬೇಡ, ಪ್ರೀತಿಯಿಂದ ನಾವೇನಾದರೂ ಒಂದು ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ನಮ್ಮ ಮಕ್ಕಳಿಗೆ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಎಷ್ಟು ಒಂದು ಅನನ್ಯತೆ ಪ್ರೀತಿಯಿಂದ ನಾವು ಉಣಬಡಿಸ್ತೀವಿ, ಅಡುಗೆ ಮಾಡ್ತೀವಿ, ಅದರಲ್ಲಿ ಎಷ್ಟು ಒಂದು ಪ್ರೀತಿ ಅನ್ಯೋನ್ಯತೆ ಇರುತ್ತೆ. ಅದೇ ಥರ ಭಗವಂತನಿಗೂ ತೋರಿಸಿ ನಾವು ಭಗವಂತನ ಹೊಲಿಸ್ಕೋಬೇಕು. ಇದು ಎಲ್ಲ ಕ್ಷಣಿಕ ನಮ್ಮನೆ ಮಕ್ಕಳು ಗಂಡ ಅಂತ ಯಾರು ನಾವು ಜಗತ್ತಿಗೆ ಬಂದಮೇಲೆ ಅದು ಅನುಭವಿಸಬೇಕು, ಅದರಲ್ಲಿ ಇರಲೇಬೇಕು. ಅದರಲ್ಲೂ ಒಂದು ಕೈಯಲ್ಲಿ ನಾವು ಭಗವಂತನ ಹಿಡ್ಕೊಂಡ್ರೆ ನಮ್ಮ ಸಂಸಾರದಲ್ಲಿ ಬರೋ ಇಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೊಂದು ದಾರಿ ಸಿಗುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ ಪೂಜ್ಯರು ಬಂದು ನಮಗೆ ಈ ಥರದ್ದೆಲ್ಲ ಭಗವಂತನ ಯಾವ ರೀತಿ ಹೊಲಿಸ್ಕೋಬೇಕು ಅನ್ನೋ 4 ಮಾರ್ಗಗಳು ತೋರಿಸಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡು ನಾವು ಇಷ್ಟು ದಿನ ಅಂತೂ ನಮ್ಮ ಸಂಸಾರದಲ್ಲೇ ಕಾಲ ಕಳೆದ್ಬಿಟ್ಟಿವಿ. ಈಗಿರೋದು ಸ್ವಲ್ಪ ದಿನ, ಮುಕ್ಕಾಲು ಭಾಗ ನಾವು ಇಲ್ಲಿರೋ ಗೃಹಿಣಿಯರೆಲ್ಲ ಆಗಲೇ ಮುಕ್ಕಾಲು ಭಾಗಕ್ಕೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ದಿನ ಇರೋ ಸ್ವಲ್ಪ ದಿನ ಆದರೂ ನಾವು ಭಗವಂತನ ಕಡೆ ನಮ್ಮ ಮನಸ್ಸು ಕೊಟ್ಬಿಟ್ಟು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮತ್ತೆ ಸ್ವಾಮೀಜಿ ನಮ್ಮ ಭಕ್ತರಿಗೆ ಏನಿದಾರಲ್ಲ, ಬುಧವಾರದ ಭಕ್ತರು ಈ ಭಕ್ತರು ಎಲ್ಲರೂ ಯಾವಾಗ ಕರೆದ್ರೂ ಸತ್ಸಂಗ ಮಾಡ್ತೀನಿ. ಸರಿ, ನಾನು ಈ ಮಧ್ಯೆ ನಮ್ಮ ಯತೀಶ್ವರ ಹಂಸಾಪುರಕ್ಕೆ ಬಂದಮೇಲೆ ನನಗೆ ಅರ್ಧ ಭಾಗ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಅವರೇ ಎಲ್ಲರಿಗೂ ಫೋನ್ ಮಾಡೋದು, ಎಷ್ಟು ಅರೇಂಜ್ ಮಾಡ್ತಾನೆ ಅಂದರೆ ಯತೀಶ್ವರಿಗೆ ಇದೇ ಥರ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಹೆಚ್ಚು ಅವ್ರ ಕೈಯಿಂದ ಕೆಲಸ ಮಾಡಿಸ್ತೀವಿ ಅಂತ ಮಾಡ್ಬೇಕು ಅಂತೀವಿ. ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದರೇ ಇರ್ಬೋದು, ಅವ್ರ ನಂಬರ್ ಒಂದು ಅವ್ನ ಗ್ರೂಪಿಗೆ ಸೇರ್ಕೊಂಡು